ಪಾಕಿಸ್ತಾನ ಪರ ಘೋಷಣೆಗಳು ಕೂತ್ಕೊಂಡು ಓಡಾಡ್ತಾ ಇದ್ದಾರೆ. ಶಾಸಕರು ನಾನು ನೆಕ್ಸ್ಟ್ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾರೆ ಸರ್. ಅವನು ಯಾರು ಕೂಗಿದಾನೋ ಅವನಿಗೆ ಬೇಲು ಸಿಗಬಾರ್ದು ಅಂತ ಸೆಕ್ಷನ್ ಹಾಕ್ತೀವಿ. ಯಾವನೋ ಕೂಗಿದ್ರೆ ಅದಕ್ಕೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ನಾವು ಕ್ರಮ ತಗೊಳ್ಳಿಲ್ಲ ಅಂದರೆ ನಾನು ಹೋಮ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇನೋ ಪದ ಬಳಸ್ದಲ್ವಾ, ನಾನು ಆ ಪದಾನ ಕೂಡ ಬಳಸಲ್ಲ. ನಮ್ಮ ಶತ್ರು ದೇಶದ ಪದಾನ ಕೂಡ ನಾನು ಬಳಸಲ್ಲ. ಅಷ್ಟು ಹೇಟ್ ಮಾಡ್ತೀವಿ ನಾವು ಆ ದೇಶನ. ಅವ್ನು ಯಾವನೋ ಕೂಗಿದಾನಲ್ಲ ಅವ್ನು ಒದ್ದೊಳಕಾಗ್ತೀವಿ, ಬೇಲ್ ಸಿಗದೆ ಇರೋ ಸೆಕ್ಷನ್ಸ್ ಹಾಕ್ತೀವಿ. ವಿಧಾನಸೌಧದಲ್ಲಿ ಕೂಗಿದವ್ರ ಮೇಲೆ ಏನಾಯ್ತು ಸರ್ ಆಕ್ಷನ್? ಎಲ್ಲಿವರೆಗೂ ಬಂತು ಸರ್? ಖಂಡಿತವಾಗೂ ಅದು ಕ್ರಮ ಆಗುತ್ತೆ. ಇವತ್ತಲ್ಲ ನಾಳೆ ಕ್ರಮ ಆಗುತ್ತೆ, ಆಕ್ಷನ್ ತಗೊಂತಾರೆ. ರಾಜ್ಯಸಭೆ ಸದಸ್ಯರೇ ವಿಚಾರಣೆಗೆ ಬರದೆ ಕೊನೆಗೆ ಇದೆಲ್ಲ ಬಂದ ಮೇಲೆ ಲಾಸ್ಟಿಗೆ ಅನಿವಾರ್ಯವಾಗಿ ಹೋದ್ರು. ಹಾಗಾಗಿ ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಎಷ್ಟು ಗಂಭೀರವಾಗಿರ್ತವೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ಅಲ್ಲ? ಖಂಡಿತವಾಗೂ ಸರ್. ಈಗ ನೋಡಿ, ಇವತ್ತೊಂದು ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಇಂಥ ವಿಚಾರಗಳು ಬರೋದು? ಇವ್ರು ಹೋಗಿ ಯಾಕೆ ಬೆಂಕಿ ಹಚ್ಚೋದು? ನಮಗೆ ಬೇಸರದ ಸಂಗತಿ ಏನಂದರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರುವಾಗ ಒಂದು ಕೋತಿ ಮೈಸೂರಿಂದ ಬರುತ್ತೆ, ಒಂದು ಕೋತಿ ಬಿಜಾಪುರದಿಂದ ಬರುತ್ತೆ. ಮಾತಾಡಿದ್ರೆ JCB ಅಂತಾರೆ, ಮಾತಾಡಿದ್ರೆ JCB ಅಂತಾರೆ, ಮಾತಾಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಹಂಗಾದರೆ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿನೂ ಯೋಗಿ ಆದಿತ್ಯನಾಥ್ ಥರ ಇರಲಿಲ್ವಾ? ಹಂಗಾದರೆ ಕರ್ನಾಟಕದ BJP ಮುಖ್ಯಮಂತ್ರಿಗಳೆಲ್ಲ ಅಯೋಗ್ಯರು ಅಂತಾನೆ ಇವ್ರ ಅರ್ಥ? ಮಾತಾಡ್ತಿದ್ರೆ ಯೋಗಿ ಅಂತ ಮಾತಾಡ್ತಾರೆ. ಸರ್, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಿಗೆ ಬರಬೇಕು. ಇವ್ರು BJP ಅವ್ರು ಹೀಗೆ ಮಾಡಿದ್ರೆ ನಮ್ಮ ಸರ್ಕಾರ ಕ್ರಮ ತಗೊಳುತ್ತೆ. ನನ್ನ ಗೃಹ ಸಚಿವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಕಲ್ಲು ತೂರಾಟ ಮಾಡಿರೋರನ್ನ ಅರೆಸ್ಟ್ ಮಾಡಿದ್ದೀವಿ. ಖಂಡಿತವಾಗೂ ಕ್ರಮ ತೊಗೊತೀವಿ. ನಾವು ಅವ್ರ ಪರವಾಗಿ ಡಿಫೆಂಡ್ ಮಾಡ್ತಿಲ್ಲ ಸರ್. ಅವ್ರ ಪರವಾಗಿ ನಾವೇನಕ್ಕೆ ಡಿಫೆಂಡ್ ಮಾಡ್ತೀವಿ? ಡಿಫೆಂಡ್ ಮಾಡೋ ಅವಶ್ಯಕತೆಯೂ ನಮಗಿಲ್ಲ. ಖಂಡಿತವಾಗೂ ನಾವು ಡಿಫೆಂಡ್ ಮಾಡಲ್ಲ. ಆದರೆ ಇವ್ರು ಬೆಂಕಿ ಹಚ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮ ಬೇಜಾರಷ್ಟೇ. ಥ್ಯಾಂಕ್ ಯು ಸರ್. ಪಾಕಿಸ್ತಾನ ಪರ ಘೋಷಣೆಗಳು ಕೂತ್ಕೊಂಡು ಓಡಾಡ್ತಾ ಇದ್ದಾರೆ. ಶಾಸಕರು ನಾನು ನೆಕ್ಸ್ಟ್ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾರೆ ಸರ್. ಅವನು ಯಾರು ಕೂಗಿದಾನೋ ಅವನಿಗೆ ಬೇಲು ಸಿಗಬಾರ್ದು ಅಂತ ಸೆಕ್ಷನ್ ಹಾಕ್ತೀವಿ. ಯಾವನೋ ಕೂಗಿದ್ರೆ ಅದಕ್ಕೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ನಾವು ಕ್ರಮ ತಗೊಳ್ಳಿಲ್ಲ ಅಂದರೆ ನಾನು ಹೋಮ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇನೋ ಪದ ಬಳಸ್ದಲ್ವಾ, ನಾನು ಆ ಪದಾನ ಕೂಡ ಬಳಸಲ್ಲ. ನಮ್ಮ ಶತ್ರು ದೇಶದ ಪದಾನ ಕೂಡ ನಾನು ಬಳಸಲ್ಲ. ಅಷ್ಟು ಹೇಟ್ ಮಾಡ್ತೀವಿ ನಾವು ಆ ದೇಶನ. ಅವ್ನು ಯಾವನೋ ಕೂಗಿದಾನಲ್ಲ ಅವ್ನು ಒದ್ದೊಳಕಾಗ್ತೀವಿ, ಬೇಲ್ ಸಿಗದೆ ಇರೋ ಸೆಕ್ಷನ್ಸ್ ಹಾಕ್ತೀವಿ. ವಿಧಾನಸೌಧದಲ್ಲಿ ಕೂಗಿದವ್ರ ಮೇಲೆ ಏನಾಯ್ತು ಸರ್ ಆಕ್ಷನ್? ಎಲ್ಲಿವರೆಗೂ ಬಂತು ಸರ್? ಖಂಡಿತವಾಗೂ ಅದು ಕ್ರಮ ಆಗುತ್ತೆ. ಇವತ್ತಲ್ಲ ನಾಳೆ ಕ್ರಮ ಆಗುತ್ತೆ, ಆಕ್ಷನ್ ತಗೊಂತಾರೆ. ರಾಜ್ಯಸಭೆ ಸದಸ್ಯರೇ ವಿಚಾರಣೆಗೆ ಬರದೆ ಕೊನೆಗೆ ಇದೆಲ್ಲ ಬಂದ ಮೇಲೆ ಲಾಸ್ಟಿಗೆ ಅನಿವಾರ್ಯವಾಗಿ ಹೋದ್ರು. ಹಾಗಾಗಿ ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಎಷ್ಟು ಗಂಭೀರವಾಗಿರ್ತವೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ಅಲ್ಲ? ಖಂಡಿತವಾಗೂ ಸರ್. ಈಗ ನೋಡಿ, ಇವತ್ತೊಂದು ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಇಂಥ ವಿಚಾರಗಳು ಬರೋದು? ಇವ್ರು ಹೋಗಿ ಯಾಕೆ ಬೆಂಕಿ ಹಚ್ಚೋದು? ನಮಗೆ ಬೇಸರದ ಸಂಗತಿ ಏನಂದರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರುವಾಗ ಒಂದು ಕೋತಿ ಮೈಸೂರಿಂದ ಬರುತ್ತೆ, ಒಂದು ಕೋತಿ ಬಿಜಾಪುರದಿಂದ ಬರುತ್ತೆ. ಮಾತಾಡಿದ್ರೆ JCB ಅಂತಾರೆ, ಮಾತಾಡಿದ್ರೆ JCB ಅಂತಾರೆ, ಮಾತಾಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಹಂಗಾದರೆ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿನೂ ಯೋಗಿ ಆದಿತ್ಯನಾಥ್ ಥರ ಇರಲಿಲ್ವಾ? ಹಂಗಾದರೆ ಕರ್ನಾಟಕದ BJP ಮುಖ್ಯಮಂತ್ರಿಗಳೆಲ್ಲ ಅಯೋಗ್ಯರು ಅಂತಾನೆ ಇವ್ರ ಅರ್ಥ? ಮಾತಾಡ್ತಿದ್ರೆ ಯೋಗಿ ಅಂತ ಮಾತಾಡ್ತಾರೆ. ಸರ್, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಿಗೆ ಬರಬೇಕು. ಇವ್ರು BJP ಅವ್ರು ಹೀಗೆ ಮಾಡಿದ್ರೆ ನಮ್ಮ ಸರ್ಕಾರ ಕ್ರಮ ತಗೊಳುತ್ತೆ. ನನ್ನ ಗೃಹ ಸಚಿವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಕಲ್ಲು ತೂರಾಟ ಮಾಡಿರೋರನ್ನ ಅರೆಸ್ಟ್ ಮಾಡಿದ್ದೀವಿ. ಖಂಡಿತವಾಗೂ ಕ್ರಮ ತೊಗೊತೀವಿ. ನಾವು ಅವ್ರ ಪರವಾಗಿ ಡಿಫೆಂಡ್ ಮಾಡ್ತಿಲ್ಲ ಸರ್. ಅವ್ರ ಪರವಾಗಿ ನಾವೇನಕ್ಕೆ ಡಿಫೆಂಡ್ ಮಾಡ್ತೀವಿ? ಡಿಫೆಂಡ್ ಮಾಡೋ ಅವಶ್ಯಕತೆಯೂ ನಮಗಿಲ್ಲ. ಖಂಡಿತವಾಗೂ ನಾವು ಡಿಫೆಂಡ್ ಮಾಡಲ್ಲ. ಆದರೆ ಇವ್ರು ಬೆಂಕಿ ಹಚ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮ ಬೇಜಾರಷ್ಟೇ. ಥ್ಯಾಂಕ್ ಯು ಸರ್.